ಪವರ್ ಕೆಫೆಯಲ್ಲಿ ಮೊದಲ ಸ್ಟೋರಿ ಚಿಕ್ಕಮಗಳೂರು ಭಾಗದ್ದು. ನೋಡಿ, ಚಿಕ್ಕಮಗಳೂರಿನಲ್ಲಿ ದತ್ತ ಜಯಂತಿ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತು. ಎಲ್ಲ ಮುಗಿದ ಮೇಲೆ ಬ್ಯಾನರ್ ಅನ್ನ ತೆರವು ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಸಣ್ಣ ಗಲಾಟೆ ಅಂತ ಅನ್ಕೊಂಡಿದ್ರು. ಆದರೆ ಆ ಗಲಾಟೆಯಿಂದ ಕಾಂಗ್ರೆಸ್ ಕಾರ್ಯಕರ್ತ ಗಣೇಶ್ನ ಬರ್ಬರ ಹತ್ಯೆ ಆಗಿದೆ, ಮರ್ಡರ್ ಆಗಿದೆ. ಬಜರಂಗದಳ ಕಾರ್ಯಕರ್ತರಿಂದ ಗಣೇಶ್ ಭೀಕರ ಹತ್ಯೆ ಆಗಿದೆ. ಸಂಜಯ್ ಮಿಥುನ್ರಿಂದ ಮಚ್ಚಿನಿಂದ ದಾಳಿ ಮಾಡಿರೋ ಮಾಹಿತಿ ಇದೆ. ಚಿಕ್ಕಮಗಳೂರಿನ ಸಕರಾಯಪಟ್ಟಣದಲ್ಲಾಗಿರುವಂಥ ಕೊಲೆ ಇದು. ಕಾಂಗ್ರೆಸ್ ಕಾರ್ಯಕರ್ತರ ಗಣೇಶ್ ಭೀಕರವಾಗಿ ಮರ್ಡರ್ ಆಗಿರೋದು. ದತ್ತ ಜಯಂತಿ ಎಲ್ಲ ಮುಗಿಯುತ್ತೆ ಅದ್ದೂರಿಯಾಗಿ. ಅದಾದ್ಮೇಲೆ ಬ್ಯಾನರ್ ಅನ್ನು ತೆರವುಗೊಳಿಸೋ ವಿಚಾರ ಸಂಬಂಧ ಏನೋ ಸಣ್ಣ ಪುಟ್ಟ ಗಲಾಟೆ ಆಗುತ್ತೆ. ಆ ಗಲಾಟೆ ಯಾವ ಹಂತಕ್ಕೆ ಹೋಗುತ್ತೆ, ಎಷ್ಟು ವಿಕೋಪಕ್ಕೆ ಹೋಗುತ್ತೆ ಅಂತಂದ್ರೆ ಗಣೇಶ್ ಅನ್ನುವ ಕಾಂಗ್ರೆಸ್ ಕಾರ್ಯಕರ್ತನ ಮರ್ಡರ್ನಲ್ಲಿ ಅಂತ್ಯ ಆಗುತ್ತೆ. ಚಿಕ್ಕಮಗಳೂರಿನ ಸಕರಾಯಪಟ್ಟಣದಲ್ಲಿ ಈ ಕೊಲೆ ಆಗಿರೋದು. ಸಂಜಯ್ ಮಿಥುನ್ ಅನ್ನೋರಿಂದ ಮಚ್ಚಿನ ದಾಳಿ ಆಗಿದೆ ಗಣೇಶ್ನ ಮೇಲೆ. ನೋಡಿ, ದತ್ತ ಜಯಂತಿ ಮುಗಿದ ಹಿನ್ನೆಲೆಯಲ್ಲಿ ಬ್ಯಾನರ್ ಅನ್ನ ತೆರವು ಮಾಡೋದಕ್ಕೆ ಪ್ರಯತ್ನ ಪಡಲಾಗುತ್ತೆ. ಸಕರಾಯಪಟ್ಟಣ ಬಸ್ ನಿಲ್ದಾಣದಲ್ಲಿ ಬ್ಯಾನರ್ ಅನ್ನ ತೆರವು ಮಾಡ್ತಾ ಇರ್ತಾರೆ. ಆಗ ಗಣೇಶ್ ಹಾಗೂ ಸಂಜಯ್ ಟೀಮ್ ಮಧ್ಯೆ ಗಲಾಟೆ ಆಗುತ್ತೆ. ಸಕರಾಯಪಟ್ಟಣ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಾರೆ ಗಣೇಶ್ ಅನ್ನೋರು, ಕೊಲೆಯಾದವರು. ಗಣೇಶ್ ಮೇಲೆ ಸಂಜಯ್ ಮಿಥುನ್ ಮಚ್ಚಿನ ಕೊಡ್ತಾರೆ. ಇಬ್ರು ಗಣೇಶನ ತಲೆ, ಕುತ್ತಿಗೆ, ಮುಖ ಎಲ್ಲ ಅಂದರೆ ಸಿಕ್ಕ ಕಡೆಗಳಲ್ಲಿ ಮಚ್ಚಿನಿಂದ ಅಟ್ಯಾಕ್ ಮಾಡ್ತಾರೆ. ಈ ವೇಳೆ ಬಜರಂಗ ದಳದ ಕಾರ್ಯಕರ್ತ ಸಂಜಯ್ಗೂ ಕೂಡ ಸ್ವಲ್ಪ ಗಾಯ ಆಗುತ್ತೆ. ಮಲ್ಲೇಗೌಡ ಜಿಲ್ಲಾಸ್ಪತ್ರೆಗೆ ಸಂಜಯ್ನನ್ನ ಚಿಕಿತ್ಸೆಗೆ ದಾಖಲು ಮಾಡಲಾಗಿದೆ. ಆದರೆ ಮಿಥುನ್ ಸಿಕ್ಕಿಲ್ಲ, ಪರಾರಿಯಾಗಿದ್ದಾರೆ. ಚಿಕ್ಕಮಗಳೂರಿನ ಸಕರಾಯಪಟ್ಟಣದಲ್ಲಿ ಸದ್ಯ ಬಿಗುವಿನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲವೂ ಆಗಿದ್ದು ಮೇಲ್ನೋಟಕ್ಕೆ ಇದು ದತ್ತ ಜಯಂತಿ ಮುಗಿದ ಹಿನ್ನೆಲೆ ಬ್ಯಾನರ್ ಅನ್ನ ತೆರವುಗೊಳಿಸೋ ವಿಚಾರ ಸಂಬಂಧ ಅಂತ. ಅದೇ ಆಗಿತ್ತಾ ಅಥವಾ ಬೇರೆ ಏನಾದರೂ ಆಗಿತ್ತಾ ಅನ್ನೋದು ಒಂದಷ್ಟು ಅನುಮಾನಗಳು ಮೂಡ್ತಾ ಇದ್ದಾವೆ. ಇದರಲ್ಲಿ ಕೈ ಕಾರ್ಯಕರ್ತ ಗಣೇಶ್ ಹತ್ಯೆಯಲ್ಲಿ 8 ಮಂದಿ ಭಾಗಿಯಾಗಿರೋ ಶಂಕೆ ಇದೆ. ಆರೋಪಿಗಳ ಪತ್ತೆಗಾಗಿ 4 ವಿಶೇಷ ತಂಡಗಳನ್ನು ರಚಿಸಿ ಶೋಧ ಮಾಡ್ತಾ ಇದ್ದಾರೆ. ಗಣೇಶ್ ಗೌಡ ಅಂತ ಮರ್ಡರ್ ಆಗಿರೋ ವ್ಯಕ್ತಿಯ ಹೆಸರು. ಆದರೆ ಯಾವ ಕಾರಣಕ್ಕೆ ಕೊಲೆ ಆಗಿರೋ ಅನ್ನೋದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ, ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮಲ್ಲೇಗೌಡ ಸರ್ಕಾರಿ ಆಸ್ಪತ್ರೆಯ ಬಳಿ ವಿಕ್ರಮ್ ಆಮ್ಟೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ಕೊಟ್ಟರು. ಅಂದರೆ ಯಾವ ಕಾರಣಕ್ಕಾಗಿದೆ, ಮೇಲ್ನೋಟಕ್ಕೇನೋ ಬ್ಯಾನರ್ ಅನ್ನ ತೆರವು ಮಾಡೋ ವಿಚಾರ ಸಂಬಂಧ ಗಲಾಟೆ ಆಗಿದೆ ಅಂತಿದ್ದಾರೆ. ಅದು ಕೇವಲ ನೆಪ ಅಷ್ಟೇ, ಯಾವುದೇ ಒಂದು ಕೊಲೆ ಆಗಿರಲಿ, ಕೇವಲ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಲೆ ಆಗುತ್ತೆ ಅಂತಂದರೆ ಅದರ ಹಿಂದೆ ಬೇರೆಯದ್ದೇ ಯಾವುದೋ ಉದ್ದೇಶ ಇರುತ್ತೆ. ಹಳೆ ದ್ವೇಷ ಏನಾದರೂ ಇತ್ತಾ ಇವರಿಬ್ಬರ ನಡುವೆ, ಈ ಗ್ಯಾಂಗ್ನ ಹಿಂದೆ, ಹೀಗನ್ನುವಂಥ ಆ್ಯಂಗಲ್ನಲ್ಲೂ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಬಟ್ ಗಣೇಶನ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಚಿಕ್ಕಮಗಳೂರಿನ ಪ್ರತಿನಿಧಿ ಸಚಿನ್ ಶೆಟ್ಟಿ ಫೋನ್ ಸಂಪರ್ಕದಲ್ಲಿ. ಸಚಿನ್, ಮೇಲ್ನೋಟಕ್ಕೆ ಈ ಬ್ಯಾನರ್ ಅನ್ನ ತೆರವು ಮಾಡೋ ವಿಚಾರ ಸಂಬಂಧ ಗಲಾಟೆ ಆಗಿದೆ ಅನ್ನೋದು ಅಷ್ಟೇ, ಅದೊಂದು ಕೇವಲ ನೆಪ ಅಂತ ಅನಿಸ್ತಾ ಇದೆ. ಅದರ ಹಿಂದೆ ಏನಾದರೂ ಹಳೆ ದ್ವೇಷದ ಒಂದು ಕಿಚ್ಚಿತ್ತ ಅಂತ ಅನುಮಾನ ಮೂಡ್ತಾ ಇದೆ. ಓಕೆ, ಸಂಪರ್ಕ ಕಡಿತ ಆಗಿದೆ, ಮತ್ತೊಮ್ಮೆ ಸಂಪರ್ಕಕ್ಕೆ ತರುವಂಥ ಪ್ರಯತ್ನ ಮಾಡ್ತೀನಿ. ಬಟ್ ಮೇಲ್ನೋಟಕ್ಕಷ್ಟೇ ಇದು ಬ್ಯಾನರ್ ಅನ್ನು ತೆರವು ಮಾಡೋ ವಿಚಾರ ಸಂಬಂಧ ಅಂತ. ಆದರೆ ಅದರಲ್ಲಿ ಈ ದ್ವೇಷದ ವಾಸನೆ ಮೂಗಿಗೆ ಬಡಿತಾ ಇದೆ, ಪೊಲೀಸರ ಮೂಗಿಗೆ. ಸಕರಾಯಪಟ್ಟಣದ ಸಮೀಪ ಕಲ್ಮುರುಡೇಶ್ವರ ಮಠದ ಬಳಿ ಆಗಿರೋದು ಅಂತ ಇದು ಎಕ್ಸಾಕ್ಟ್ ಆಗಿ. 38 ವರ್ಷ ಗಣೇಶ್ ಗೌಡನ ವಯಸ್ಸು. ಗಣೇಶ್ ಮುಂದೆ ಬರಲಿರುವಂಥ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲೂ ಕೂಡ ಸಕರಾಯಪಟ್ಟಣ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ನ ಆಕಾಂಕ್ಷಿಯಂತೆ. ಆ ವಿಚಾರ ಏನಾದರೂ ಒಂದು ದ್ವೇಷ ಇತ್ತಾ ಗೊತ್ತಿಲ್ಲ. ಕೇಳ್ತೀನಿ, ನಮ್ಮ ಪ್ರತಿನಿಧಿ ಸಚಿನ್ ಶೆಟ್ಟಿ ಅಂತ ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ. ಸಚಿನ್, ಕೇವಲ ಬ್ಯಾನರ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಂಥ ಗಲಾಟೆ ಅನ್ನೋದು ಮೇಲ್ನೋಟಕ್ಕಷ್ಟೇ, ಆದರೆ ಅದರ ಹಿಂದೆ ಏನಾದರೂ ದ್ವೇಷ ಇತ್ತಾ? ಈ ಗುಂಪುಗಳ ನಡುವೆ ಏನೋ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅಂದರೆ ಜಿಲ್ಲಾ ಪಂಚಾಯತ್ ಚುನಾವಣೆಯನ್ನು ನಡೆಯೋದಕ್ಕೆ ಇವರೇ ಆಕಾಂಕ್ಷಿಯಾಗಿದ್ದರಂತೆ, ಹೀಗೆ ಹಲವು ವಿಚಾರಗಳಿದಾವಲ್ಲ, ಅದರ ಹಿಂದೆ ಏನಾದರೂ ಉದ್ದೇಶ ಇತ್ತಾ ಅಥವಾ ದ್ವೇಷ ಇತ್ತಾ ಅನ್ನೋದು ಅನುಮಾನ.
ಖಂಡಿತ ಶರತ್. ಚಿಕ್ಕಮಗಳೂರು ಜಿಲ್ಲೆಯ ಸಕ್ರಾಪಟ್ಟಣದಲ್ಲಿ ನಡೆದಂತ ಈ ಒಂದು ಕೊಲೆಗೆ ಈಗ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತ ಆಗ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಕೊಲೆಗೆ ನಿಖರವಾದ ಕಾರಣ ಏನು ಅನ್ನೋದು ಕೂಡ ಇದುವರೆಗೂ ಕೂಡ ತಿಳಿದು ಬಂದಿಲ್ಲ. ಮೇಲ್ನೋಟಕ್ಕೆ ಒಂದು ದ್ವೇಷ ಇತ್ತು, ಅಂದ್ರೆ ಬಾರ್ ಬಳಿ ಗಲಾಟೆ ಆಗುತ್ತೆ. ಮೊದಲು ಬಾರ್ ಬಳಿ ಗಲಾಟೆ ಆಗುತ್ತೆ, ಎರಡು ಗುಂಪುಗಳ ನಡುವೆ ಗಲಾಟೆ ಆಗುತ್ತೆ. ಗಲಾಟೆ ಆದ ನಂತರ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಇರ್ತಕ್ಕಂಥ ಕಲ್ಮಡಿ ಮಠ ಏನಿದೆ, ಆ ಮಠದ ಬಳಿ ಯಾವಾಗ ಗಣೇಶ್ ಬರ್ತಾರೆ, ಆ ಒಂದು ಸಂದರ್ಭದಲ್ಲಿ ಮತ್ತೊಂದು ಗುಂಪಿನವರು ಅವ್ರ ಮೇಲೆ ಅಟ್ಯಾಕ್ ಅನ್ನ ಮಾಡಿ, ಹಲ್ಲೆನ ಮಾಡಿ, ಮಚ್ಚಿನಿಂದ ಹೊಡೆದು ಸಾಯಿಸಲಾಗಿರ್ತಕ್ಕಂಥದ್ದು. ಈಗಾಗಲೇ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆ ಆರಂಭಿಸಿರ್ತಕ್ಕಂಥದ್ದು. ಏನು ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿದಂತ SP ವಿಕ್ರಮಮಂಡ್ರೆ ಅವರು ಕೂಡ ಮಾಹಿತಿ ನೀಡಿರ್ತಕ್ಕಂಥದ್ದು. ಈ ಕೊಲೆಗೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ. ಅಂದ್ರೆ ಈ ಹಿಂದೆ ಯಾವಾಗ್ಲಾದ್ರೂ ಇವ್ರ ನಡುವೆ ಗಲಾಟೆ ಆಗಿತ್ತಾ, ಅಥವಾ ವೈಯಕ್ತಿಕ ದ್ವೇಷ ಏನಾದ್ರು ಇತ್ತಾ, ಅಥವಾ ಚುನಾವಣೆ ರಾಜಕೀಯ ಇದ್ರಲ್ಲಿ ಏನಾದ್ರು ಬೆರ್ತಿದೆ ಅಂತ. ಯಾಕೆಂದ್ರೆ ಗಣೇಶ್ ಎಂಬುವರು ಈಗಾಗಲೇ ಮುಂಬರ್ತಕ್ಕಂತ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಪ್ರಬಲ ಟಿಕೆಟ್ ಆಕಾಂಕ್ಷಿ ಆಗಿದ್ರು. ಅದರಲ್ಲೂ ಕೂಡ ಪ್ರಮುಖವಾಗಿ ಆ ಭಾಗದಲ್ಲಿ ಒಳ್ಳೆ ಹೆಸರನ್ನು ಕೂಡ ತಗೊಂಡಿದ್ರು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಏನಾದ್ರು ಅವ್ರನ್ನ ಕೊಲೆ ಮಾಡಲಾಗಿತ್ತು ಅನ್ನೋದ್ರ ಬಗ್ಗೆನೂ ಕೂಡ ಪೊಲೀಸರು ತನಿಖೆನ ಆರಂಭಿಸಿದ್ರೆ, ಅಂದ್ರೆ ಪೊಲೀಸರು ತನಿಖೆ ನಂತರನೇ ಸತ್ಯಾಸತ್ಯತೆ ಗೊತ್ತಾಗ್ಬೇಕಾಗಿರುತ್ತೆ, ಯಾವ ಕಾರಣಕ್ಕೆ ಈ ಒಂದು ಕೊಲೆ ಆಯ್ತು ಅನ್ನೋದು. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಈ ಒಂದು ಕೊಲೆಯಿಂದಾಗಿ ಇಡೀ ಜಿಲ್ಲೆ ಜನರು ಕೂಡ ಬೆಚ್ಚಿ ಬಿದ್ದಿದ್ದಾರೆ ಅಂತಾನೆ ಹೇಳ್ಬೋದು ಶರತ್. ಥ್ಯಾಂಕ್ ಯು ಸಚಿನ್, ಡೀಟೇಲ್ಸ್ಗಾಗಿ.